ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಮುಂಜಾನೆಯಲ್ಲಿ ಎಚ್ಚರವಾಗಿರ್ರಿ. ಅದಕ್ಕೆ ಆಧಾರವಾಗಿ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನ. ಮುಂಜಾನೆ ಇನ್ನು ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ಇನ್ನು ಮುಂಜಾನೆ ಅಥವಾ ಬೆಳಕು ಹರಿಯುವ ಮುಂಚೆ ಯೇಸು ಸ್ವಾಮಿ ಬೆಟ್ಟದ ಪ್ರದೇಶಕ್ಕೆ ಹೋಗಿ ಪ್ರಾರ್ಥಿಸುತ್ತಾ ಇದ್ದರಂತೆ. ಪ್ರತಿದಿನ ನಾವು ಹೊಸ ದಿನವನ್ನು ಕಾಣುವ ಮುಂಚೆ ದೇವರನ್ನು ಕಾಣಬೇಕು. ಮನುಷ್ಯರ ಮುಖವನ್ನು ನೋಡುವ ಮುಂಚೆ ದೇವರ ಮುಖವನ್ನು ನೋಡಬೇಕು. ಮನುಷ್ಯರ ಶಬ್ದವನ್ನು ಕೇಳಿಸಿಕೊಳ್ಳುವ ಮುಂಚೆ ದೇವರ ಶಬ್ದವನ್ನು ಕೇಳಿಸಿಕೊಳ್ಳಬೇಕು. ಅಮೇರಿಕದ 16ನೇ ಅಧ್ಯಕ್ಷರಾಗಿದ್ದ ಅಬ್ರಹಾಂ ಲಿಂಕನ್ ಅವರು ಒಂದು ಮುಖ್ಯವಾದ ಕಾರ್ಯಕ್ಕೆ ಆಲೋಚನೆ ಪಡೆಯುವುದಕ್ಕಾಗಿ ಹಿರಿಯ ರಾಜಕೀಯ ಅಧಿಕಾರಿಗಳು ಮುಂಜಾನೆ ಬಹುಬೇಗನೆ ಹೊರಟರು. ಅಬ್ರಹಾಂ ಲಿಂಕನ್ ಅವರು ಮುಂಜಾನೆ ಎದ್ದೇಳುವ ಅಭ್ಯಾಸವುಳ್ಳವರು ಎಂಬುದು ಅವರಿಗೆ ತಿಳಿದಿತ್ತು. ಅವರ ಕೋಣೆಯ ಪಕ್ಕದಲ್ಲಿ ಹೋದಾಗ ಅವರು ಯಾರ ಜೊತೆಯಲ್ಲೇ ಮಾತನಾಡುತ್ತಾ ಇರುವಂಥ ಸ್ವರ ಕೇಳಿಸ್ತು. ಅದರಿಂದ ಅವರು ಅವರನ್ನು ತೊಂದರೆ ಪಡಿಸುವ ಮನಸ್ಸಿಲ್ಲದೆ ಅವರು ಬರುವವರೆಗೂ ಪಕ್ಕದ ಕೋಣೆಯಲ್ಲಿ ಕಾದು ಕುಳಿತಿದ್ದರು. ಬಹಳ ಹೊತ್ತು ಕಳೆದ ಮೇಲೆ ಅಬ್ರಹಾಂ ಲಿಂಕನ್ ಅವರು ಹೊರಗೆ ಬಂದರು. ಅಯ್ಯ, ನಾವು ಮುಂಜಾನೆ 5 ಗಂಟೆಗೆ ಬಂದು ಬಿಟ್ಟೆವು, ನೀವು ಯಾರೊಂದಿಗೂ ಮಾತನಾಡುತ್ತಾ ಇದ್ದೀರಿ ಎಂಬುದಾಗಿ ಕೇಳಿದಾಗ, ಅದು ಬೇರೆ ಯಾರೂ ಅಲ್ಲ, ನಾನು ದೇವರ ಜೊತೆಯಲ್ಲಿ ಮಾತನಾಡುತ್ತಾ ಇದ್ದೆ. ನೋಡ್ರಿ, ಅಬ್ರಹಾಂ ಲಿಂಕನ್ ಅದು ಹೇಳಿದ ಕೂಡಲೇ ಅವರಿಗೆ ದೊಡ್ಡ ಆಶ್ಚರ್ಯ. ಒಬ್ಬ ಅಮೇರಿಕ ದೇಶದ ಅಧ್ಯಕ್ಷ ಮಾಡಬೇಕಾದ ಎಷ್ಟೋ ಕೆಲಸ ಕಾರ್ಯಗಳು ಇರ್ತದೆ, ಆದರೆ ಅದರ ಮಧ್ಯದಲ್ಲಿ ಕೂಡ ಮುಂಜಾನೆ ಸಮಯದಲ್ಲೇ ಚಾಚು ತಪ್ಪದೆ ಅವರು ಪ್ರಾರ್ಥನೆ ಮಾಡುತ್ತಾ ಇದ್ದರು. ಅಬ್ರಹಾಂ ಲಿಂಕನ್ ಅವರವರು ಅಧಿಕಾರಿಗಳಿಗೆ ಹೇಳಿದರು, ನಮ್ಮ ಅಜ್ಜಿ ಮುಂಜಾನೆ ಎದ್ದ ಕೂಡಲೇ ದೇವರೊಂದಿಗೆ ಮಾತ್ರವೇ ಮೊದಲು ಮಾತನಾಡಬೇಕೆಂಬುದಾಗಿ ನನಗೆ ಕಲಿಸಿಕೊಟ್ಟಿದ್ದಾರೆ. ಆದುದರಿಂದ ಆ ಅಭ್ಯಾಸ ಇದುವರೆಗೂ ನನಗೆ ಹಾಗೆಯೇ ಇದೆ ಎಂಬುದಾಗಿ ಹೇಳಿದ್ರಂತೆ. ಪ್ರೀತಿಯುಳ್ಳ ದೇವಜನರೇ, ಯೇಸು ಸ್ವಾಮಿ ಕೂಡ ಇನ್ನೂ ಮುಂಜಾನೆ ಮೊಬ್ಬಿರುವಾಗ ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ಪ್ರಾರ್ಥಿಸುತ್ತಾ ಇದ್ದರು. ಓ ಸ್ತೋತ್ರ! ಅವರು ಜೀವಿಸಿದ ಎಲ್ಲ ದಿನಗಳಲ್ಲಿ ಮುಂಜಾನೆ ಪ್ರಾರ್ಥಿಸ್ತಾ ಇದ್ದರು. ಅದರ ನಂತರ ಸೇವೆ ಮಾಡುತ್ತಾ ಇದ್ದರು, ತಂದೆಯೊಂದಿಗೆ ಮಾತನಾಡುತ್ತಾ ಇದ್ದರು, ದೇವರ ಚಿತ್ತವನ್ನು ನೆರವೇರಿಸುತ್ತಾ ಇದ್ದರು. ಪ್ರೀತಿಯುಳ್ಳ ದೇವಜನರೇ, ಒಂದು ಮುಂಜಾನೆ ಎದ್ದು ಪ್ರಾರ್ಥಿಸುವಂಥ ಒಂದು ಮಾದರಿಯನ್ನು ನಮ್ಮ ಯಜಮಾನನು, ನಮ್ಮ ದೇವರು, ನಮ್ಮ ಕರ್ತನು, ನಮ್ಮ ಒಡೆಯನು ನಮಗೆ ಓ ಸ್ತೋತ್ರ ಮಾದರಿಯನ್ನು ತೋರಿಸಿರುವಾಗ ನಾವು ಸಹ ಮುಂಜಾನೆ ವೇಳೆಯಲ್ಲಿ ಪ್ರಾರ್ಥಿಸುವವರಾಗಿರೋಣ. ಪ್ರೀತಿಯುಳ್ಳ ದೇವಜನರೇ, ಮುಂಜಾನೆ ಪ್ರಾರ್ಥನೆ ಬಹಳ ಬೆಳೆಯುಳ್ಳದ್ದು. ಓ ಸ್ತೋತ್ರ, ಮುಂಜಾನೆ ಎದ್ದೇಳುವ ಅಭ್ಯಾಸ ನಮಗಿದೆಯಾ? ದೇವರನ್ನು ಹುಡುಕುತ್ತಿದ್ದೇವೆಯಾ? ಮುಂಜಾನೆ ಯಾರೊಂದಿಗೆ ಮಾತನಾಡುತ್ತಾ ಇದ್ದೇವೆ? ಎದ್ದ ತಕ್ಷಣ ನಾವು ಏನು ಮಾಡುತ್ತಿದ್ದೇವೆ? ಹಲ್ಲೆಲೂಯ! ಹಾಗಾದರೆ ನಿಮ್ಮ ದಿನಗಳು ಜಯಕರವಾಗಬೇಕಾದರೆ, ದಿನಗಳು ಆಶೀರ್ವಾದವಾಗಿರಬೇಕಾದರೆ ಪ್ರತಿ ಮುಂಜಾನೆ ಎದ್ದು ಕೂಡಲೇ ಪ್ರಾರ್ಥಿಸಿರಿ, ದೇವರನ್ನ ಹುಡುಕಿರಿ, ದೇವರ ಸಮ್ಮುಖದಲ್ಲಿ ಕಾಯಿರಿ. ಆಗ ನೀವು ಲೋಕವನ್ನು ಜಯಿಸಬಹುದು, ನಿಮ್ಮ ಸಮಸ್ಯೆಗಳನ್ನು, ಸವಾಲುಗಳನ್ನು ಗೆಲ್ಲಬಹುದು. ಪ್ರತಿದಿನವೂ ಮುಂಜಾನೆಯೊಂದಿಗೆ ಓ ಸ್ತೋತ್ರ ಮುಂಜಾನೆ ವೇಳೆಯಲ್ಲಿ ದೇವರೊಂದಿಗೆ ನಿಮ್ಮ ಪ್ರಯಾಣ ಆರಂಭವಾಗಲಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ಈ ಲೋಕದಲ್ಲಿ ನೀವಿರುವಾಗ ಮುಂಜಾನೆಯ ದೇವರೇ ಎದ್ದು ನೀವು ಅಡವಿಗೆ ಹೋಗಿ ಪ್ರಾರ್ಥಿಸ್ತಾ ಇದ್ರಿ, ನಮಗೊಂದು ಮಾದರಿಯನ್ನು ತೋರಿಸಿದ್ದೀರಾ ಕರ್ತನೆ. ಅನೇಕ ಸಾರಿ ಅಪ್ಪ ಈ ಲೋಕದಲ್ಲಿ ಅಪ್ಪ ನಾವು ಈ ಗಡಿಬಿಡಿ ಚಿಂತೆಯ ನಿಮಿತ್ತವಾಗಿ ಅನೇಕ ವೇಳೆಗಳಲ್ಲಿ ನಾವು ಮುಂಜಾನೆ ಪ್ರಾರ್ಥಿಸದೆ ಅನೇಕ ಸಂಗತಿಗಳನ್ನು ಆರಂಭಿಸುವುದುಂಟು. ದೇವರೇ ಅಪ್ಪ, ಇಂಥ ಸ್ವಭಾವಗಳು ನಮ್ಮನ್ನು ಆಳ್ವಿಕೆ ಮಾಡದಿರಲಿ. ಮುಂಜಾನೆ ಎದ್ದು ನಿಮ್ಮ ಪಾದ ಸಮ್ಮುಖದಲ್ಲಿ ಕುಳಿತು ನಿಮ್ಮನ್ನು ನೋಡಿ ಪ್ರಾರ್ಥಿಸಿ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂಥ ಅನುಭವಗಳನ್ನು ನಮಗೆ ದಯಪಾಲಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ. ಪ್ರತಿಯೊಬ್ಬರ ಸಂಗಡ ನಿನ್ನ ದೈವಿಕವಾದ ಹಸ್ತ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಆಳ್ವಿಕೆ ಮಾಡಿರಿ, ದೊಡ್ಡ ಕಾರ್ಯ ಮಾಡಿರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್.
ಪ್ರೈಸ್ ಲಾರ್ಡ್. ಹಾಗಾದರೆ ಪ್ರತಿ ಮುಂಜಾನೆ ದೇವರನ್ನು ಸಂಧಿಸೋಣ, ಮುಂಜಾನೆಯಲ್ಲಿ ಪ್ರಾರ್ಥಿಸೋಣ. ದೇವರು ತಾನೇ ಕೃಪೆಯನ್ನು ಕೊಡಲಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ನಾಳೆ ಮಗದೊಂದು ಆತ್ಮೀಕ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.